ಫ್ರೆಂಡ್ಸ್ ಇವಾಗ ನೋಡ್ತಿದ್ರಲ್ಲ ಲೋಗೋನ ಯಾವ ರೀತಿ ಮಾಡೋದು ಮತ್ತು ಆ್ಯಪಲ್ಲಿ ಮಾಡೋದು ಅದನ್ನು ನೋಡೋಣ ಬನ್ನಿ. ಫ್ರೆಂಡ್ಸ್ ಇವಾಗ ನೋಡಿದ್ರಲ್ಲ ಲೋಗೋ PLPನ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಮತ್ತು ಟೆಲಿಗ್ರಾಮಲ್ಲಿ ಕೊಟ್ಟಿರ್ತೀನಿ, ಅದರಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ಫಸ್ಟ್ ಇಲ್ಲಿ PLPನ ಡೌನ್ಲೋಡ್ ಮಾಡ್ಕೊಳ್ಳೋದು ಯಾವ ಥರ ಅಂತ ಹೇಳ್ತೀನಿ. ಅಲ್ಲಿ ಫಸ್ಟು ಕೊನೆ ಗಂಟೆ ವೀಡಿಯೋ ನೋಡಿ, ಲಾಸ್ಟಲ್ಲಿ ಯಾವ ಥರ ಇಂಪೋರ್ಟ್ ಮಾಡೋದು, ಆ ಥರ ಇದನ್ನು ಪ್ರಾಜೆಕ್ಟ್ನ ಎಕ್ಸ್ಟ್ರಾಕ್ಟ್ ಮಾಡೋದಂತ ತೋರಿಸ್ತೀನಿ. ಕೊನೆ ಗಂಟೆ ನೋಡಿ. ಫಸ್ಟ್ ಇಲ್ಲಿ 3 ಡಾಟ್ ಕಾಣ್ತಿದ್ದಿಲ್ಲ ರೈಟ್ ಸೈಡಲ್ಲಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಓಪನ್ PLP ಫೈಲ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ನನ್ನ PLP ಲೋಗೋ ನೇಮ್ ಇರುತ್ತೆ ನೋಡಿ, ಅಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಓಕೆ ಕೊಡಿ, ಮತ್ತು ಬ್ಯಾಕ್ ಬನ್ನಿ. ಇಲ್ಲಿ ಟೆಕ್ಸ್ಟ್ ಅಂತ ಟೆಕ್ಸ್ಟ್ ಅಂತ ಹಾಕಿದ್ದೀನಿ. ನಿಮ್ಮ ಚಾನಲ್ಗೆ ಯಾವುದು ಬೇಕು ನಿಮ್ಮ ಚಾನಲ್ ನೇಮ್ ಹಾಕೋಬೋದು. ಫ್ರೆಂಡ್ಸ್ ಅದಕ್ಕೂ ಮುಂಚೆ ಇಲ್ಲಿ ಲಾಕ್ ಮಾಡ್ಕೊಳ್ಳಿ, ಯಾವುದು ಬೇಕೋ ಅದನ್ನು ಮಾತ್ರ ಎಡಿಟ್ ಮಾಡಿ. ನೋಡಿ ಇಲ್ಲಿ ವೈಟಿ ಅಂತಿದೆ, ಈಗ ನಾನು ನನ್ನ ನೇಮೇ ಹಾಕ್ತೀನಿ, ನನ್ನ ಚಾನಲ್ ನೇಮು PC ಅಂತ ಹಾಕಿದ್ದೀನಿ. ಇಲ್ಲಿ ಓಕೆ ಅಂಶ PC ಅಂತ ಕೊಟ್ಟಿದ್ದೀನಿ, ಓಕೆ ಅಂತ ಹೊಡೀರಿ. ನೆಕ್ಸ್ಟ್ ಇದನ್ನು ಲಾಕ್ ಮಾಡಿ, ಮತ್ತು ಟೆಕ್ಸ್ಟ್ ಅಂತ ಇದೆಯಲ್ಲ ಇಲ್ಲಿ ಬನ್ನಿ, ಇದನ್ನು ಲಾಕ್ ಓಪನ್ ಮಾಡಿ. ಇಲ್ಲಿ ನಿಮ್ಮ ಚಾನಲ್ ನೇಮ್ ಕೊಡ್ಕೋಬೋದು. ನನ್ನ ಚಾನಲ್ ನೇಮ್ ಬಂದುಬಿಟ್ಟು ಪವನ್ ಕ್ರಿಯೇಷನ್ ಅಂತ ಕೊಡ್ತೀನಿ. ಇಲ್ಲಿ ಪವನ್ ಅಂತ ಕೊಡ್ತೀನಿ. ಬೇಕಾದ್ರೆ ಇದನ್ನು ಅಡ್ಜಸ್ಟ್ ಮಾಡ್ಕೋಬೋದು ಫ್ರೆಂಡ್ಸ್, ಎಲ್ಲಿ ಬೇಕಾದರೂ ಕುಣಿಸ್ಕೋಬೋದು ನಿಮ್ಗೆ ಇಷ್ಟ ಬಂದಿದ್ದ ಪೊಸಿಷನಲ್ಲಿ. ಇಲ್ಲಿ ಟೆಕ್ಸ್ಟ್ ಅಂತ ಇದೆಯಲ್ಲ ಎ ಅಂತ ಕಾಣ್ತಿದೆಯಲ್ಲ, ಅಲ್ಲಿ ಹತ್ರ ಕ್ಲಿಕ್ ಮಾಡಿ. ಪೊಸಿಷನ್ಗೆ ಹೋಗಿ, ಪೊಸಿಷನ್ಸಲ್ಲಿ ರೈಟು ಲೆಫ್ಟ್ ಇರುತ್ತೆ, ನೀವು ಎಲ್ಲಿ ಬೇಕಾದ್ರೂ ಅಡ್ಜಸ್ಟ್ ಮಾಡ್ಕೋಬೋದು. ಓಕೆ ಫ್ರೆಂಡ್ಸ್ ಆಗಿದೆ ನೋಡಿ. ಮತ್ತು ಕಲರ್ ಚೇಂಜ್ ಮಾಡ್ಕೋಬೋದು, ಇದೇ ಕಲರ್ ಅಂತೇನಿಲ್ಲ, ಎಲ್ಲೋ ಬೇಕಿದ್ರೆ ಎಲ್ಲರೂ ಕುಣಿಸ್ಕೋಬೋದು. ವೈಟ್ ಬೇಕಿದ್ರೆ ವೈಟ್ ಹಾಕೋಬೋದು, ನಿಮಗೆ ಇಷ್ಟ ಬಂದ ಕಲರ್ ಆ್ಯಡ್ ಮಾಡ್ಕೋಬೋದು. ನಾನು ರೆಡ್ ಕುಣಿಸ್ಕೊತಾ ಇದ್ದೀನಿ, ಪಿಂಕ್ ಇದು ಪಿಂಕ್ ಹಾಕ್ಕೊತಿದ್ದೀನಿ ಕಲರು. ಮತ್ತು ಇದನ್ನು ಲಾಕ್ ಮಾಡಿ, ಮತ್ತು ಇದನ್ನು ಇನ್ನೊಂದು ಟೆಕ್ಸ್ಟ್ ಇದೆಯಲ್ಲ ಆ ಟೆಕ್ಸ್ಟ್ನ ಅನ್ಲಾಕ್ ಮಾಡಿ. ಇಲ್ಲಿ ಬ್ಯಾಕ್ ಬನ್ನಿ, ಇಲ್ಲೇ ಕ್ರಿಯೇಷನ್ಸ್ ಅಂತ ಹಾಕ್ತಿದ್ದೀನಿ ನಾನು. ಓಕೆ ಫ್ರೆಂಡ್ಸ್, ಇದನ್ನೆಲ್ಲ ಬಿಗ್ ಲೆಟ್ರಲ್ಲಿ ಮಾಡ್ತೀನಿ, ಒಳ್ಳೆ ಚೆನ್ನಾಗಿ ಕಾಣಿಸ್ತಿದ್ರೆ ಚೆನ್ನಾಗಿ ಕಾಣಲ್ಲ. ಪವನ್ ಕ್ರಿಯೇಷನ್ ನೋಡಿ ಫ್ರೆಂಡ್ಸ್, ಇದನ್ನು ಕೈಯಲ್ಲೂ ಮಾಡ್ಬೋದು, ಅಂದರೆ ಪರ್ಫೆಕ್ಟಾಗಿ ಬರೋಲ್ಲ. ಅದಕ್ಕೆ ಪೊಸಿಷನ್ ಆಪ್ಷನ್ ಇದೆ, ಕ್ಲಿಕ್ ಮಾಡಿ. ಅಲ್ಲಿ ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಮತ್ತು ಇದನ್ನು ಲಾಕ್ ಮಾಡಿ. ನೆಕ್ಸ್ಟ್ ಇನ್ನೊಂದು ಟೆಕ್ಸ್ಟ್ ಇದೆಯಲ್ಲ ಟೆಕ್ಸ್ಟ್ ಅಂತ, ಅದನ್ನು ಆ್ಯಡ್ ಮಾಡಿ. ಲಾಕ್ ಓಪನ್ ಮಾಡಿ. ಇಲ್ಲಿ ಡಬಲ್ ಟ್ಯಾಪ್ ಕೊಡ್ರಿ. ಇಲ್ಲಿ ನಾನು ಕನ್ನಡ ಅಂತ ಸೆಟ್ ಮಾಡ್ತೀನಿ. ಮತ್ತು ಇದನ್ನು ಕರೆಕ್ಟ್ ಪೊಸಿಷನಲ್ಲಿ ಕುಣಿಸೋಣ. ಓಕೆ ಫ್ರೆಂಡ್ಸ್, ಆಲ್ಮೋಸ್ಟ್ ಎಲ್ಲ ಟೆಕ್ಸ್ಟ್ ಆ್ಯಡ್ ಆಯಿತು. ಇವಾಗ ನೆಕ್ಸ್ಟು IMAJES ಇದೆಯಲ್ಲ PNG ಇದೆಯಲ್ಲ, ಆ PNGನ ಕರೆಕ್ಟ್ ಪೊಸಿಷನ್ಗೆ ಕೂಡಿಸೋಣ. ಮೇಲೆ ಬೇಕಾದ್ರೆ ಮೇಲೆ ಇಲ್ಲಿ ಎಲ್ಲ ಪೊಸಿಷನ್ಸ್ ಇದೆ ನೋಡಿ ಫ್ರೆಂಡ್ಸ್. ಓಕೆ, ಅದನ್ನು ಸೈಜ್ ಬೇಕಾದ್ರೆ ಚಿಕ್ಕದು ಮಾಡ್ಬೋದು, ದೊಡ್ಡದು ಮಾಡ್ಬೋದು ನೀವು. ಓಕೆ, ನನಗೆ ಸಾಕು ಇಷ್ಟು ಅಡ್ಜಸ್ಟು. ಓಕೆ ಫ್ರೆಂಡ್ಸ್, ಇವಾಗ ಅದನ್ನೆಲ್ಲ ಲಾಕ್ ಮಾಡಿ. ಸಿಂಪಲಾಗಿ ನಿಮ್ಮ ಚಾನಲ್ ಲೋಗೋನ ಅಥವಾ ಇನ್ಸ್ಟಾಗ್ರಾಮ್ ಪೇಜ್ ಲೋಗೋನ ಕ್ರಿಯೇಟ್ ಮಾಡ್ಬೋದು ಫ್ರೆಂಡ್ಸ್. ಈಗ ತೋರಿಸ್ತೀನಿ ಯಾವ ಥರ ಫೈಲ್ಸ್ನ ಡೌನ್ಲೋಡ್ ಮಾಡ್ಕೊಳ್ಳೋದು, ಯಾವ ಥರ ಇಂಪೋರ್ಟ್ ಮಾಡ್ಕೊಳ್ಳೋದು ಅಂತ ನೋಡಿ. ಫ್ರೆಂಡ್ಸ್, ಇನ್ನೊಂದು ಇಲ್ಲಿ ಬ್ಯಾಕ್ ಕಾಣ್ತಿದೆ ಅಂದ್ಕೊಂತ ನೋಡಿ, ಪರ್ಪಲ್ ಕಲರಲ್ಲಿ ಇದೆಯಲ್ಲ PC ಅಂತ, ಅದನ್ನು ಬೇಕಾದ್ರೆ ಈ ಥರನ ಬೇಕಾದ್ರೆ ಸೆಟ್ ಮಾಡ್ಕೋಬೋದು. ಇಲ್ಲಾಂದರೆ ಇನ್ನೂ ಡಾರ್ಕ್ ಆಗಬೇಕಂದ್ರೆ ನೋಡಿ ಫ್ರೆಂಡ್ಸ್, ಇಲ್ಲಿ ಇದೆಯಲ್ಲ ಈ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಐ ಬಟನ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ. ನೋಡಿ ಇದು ಡಾರ್ಕ್ ಆಗಿ ಬಂದಿದೆ ನೋಡಿ. ಇವಾಗ ಕ್ಲೋಸ್ ಐ ಬಟನ್ನ ಕ್ಲಿಕ್ ಮಾಡ್ತೀನಿ ಅಂದರೆ ನಾವು ಹೋಗಿಸ್ತೀನಿ, ಅದನ್ನು ನೋಡಿ ಯಾವ ಥರ ಕಾಣಿಸುತ್ತೆ ಅಂತ ನೋಡಿ. ಅಂದರೆ ಲೈಟಾಗಿ ಕಾಣಿಸುತ್ತೆ. ನಿಮ್ಗೆ ಯಾವ ಥರ ಬೇಕೋ ಆ ಥರ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ ನನಗೆ ಈ ಥರ ಇರಲಿ ನೋಡಿ ಫ್ರೆಂಡ್ಸ್. ಆಯಿತು ಫ್ರೆಂಡ್ಸ್, ಈ ಥರ ನಂದು PLP ಲೋಗೋಲ್ಲಿ ಮೀಡಿಯಾ ಫೈರ್ ಲಿಂಕ್ ಇರುತ್ತೆ ನೋಡಿ. ಇಲ್ಲಿ ಕ್ಲಿಕ್ ಮಾಡಿ ಇದನ್ನು ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡು ಇಲ್ಲಿ ಕ್ರೋಮಿಗೆ ಬನ್ನಿ.
ಕ್ರೋಮಿಗೆ ಬಂದು ಪೇಸ್ಟ್ ಮಾಡಿ. ನೋಡಿ ಫ್ರೆಂಡ್ಸ್, ಕ್ರೋಮ್ ಬಂದು ಪೇಸ್ಟ್ ಮಾಡಿದ್ಮೇಲೆ ಈ ಥರ ನಂದು PLP ಫೈಲು ಓಪನ್ ಆಗುತ್ತೆ. ಇದನ್ನು ಡೌನ್ಲೋಡ್ ಮಾಡಿ. ಡೌನ್ಲೋಡ್ ಮೇಲೆ ನಿಮ್ಮ ಫೈಲ್ ಮ್ಯಾನೇಜರ್ ಇದೆಯಲ್ಲ ಫೋನಲ್ಲಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಫೋನ್ ಸ್ಟೋರೇಜ್ ಅಂತ ಇರುತ್ತೆ ನೋಡಿ ಫ್ರೆಂಡ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಆಲ್ ಫೈಲ್ಸ್ ಅಂತ ಇರುತ್ತಲ್ಲ, ಇಲ್ಲಿ ಸರ್ಚ್ ಮಾಡಿ ನಿಮ್ಮದು ಫೈಲ್ಸ್ ಅಂದರೆ ಆ್ಯಪ್ PixelLab ಅಂತ ನೋಡಿ. ನಂದು ಇಲ್ಲಿ ಬಂತು. ವೆಯ್ಟ್ ಒಂದು ಸ್ವಲ್ಪ ಹ್ಯಾಂಗ್ ಆಗ್ತಿದೆ ಫೋನು. ನೋಡಿ ಫ್ರೆಂಡ್ಸ್, ಇಲ್ಲಿ ಬರ್ತಿದೆ PixelLab ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಪ್ರಿಸೆಟ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಫೈಲ್ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ಜಿಪ್ಪಲ್ಲಿ ಇರುತ್ತೆ. ಅದು ಜಿಪ್ಪಲ್ಲಿ ಇರೋದನ್ನ ಎಕ್ಸ್ಟ್ರಾಕ್ಟ್ ಮಾಡಾದ್ಮೇಲೆ ಈ ಥರ ಬರುತ್ತೆ ನೋಡಿ ಫ್ರೆಂಡ್ಸ್. ಈ ಥರ ಬಂದಾದ್ಮೇಲೆ ಇಲ್ಲಿ 3 ಫೋಲ್ಡರ್ ಇರುತ್ತೆ, ಅದನ್ನು ಓಪನ್ ಮಾಡಿ. ಇಷ್ಟೇ ಫ್ರೆಂಡ್ಸ್. ಈ ಓಪನ್ ಮಾಡಾದ್ಮೇಲೆ ಇಲ್ಲಿ ಆ್ಯಪ್ ಓಪನ್ ಮಾಡಿ. ಒಂದು ಸತಿ ತೋರಿಸ್ತೀನಿ, ಅದು ಬರುತ್ತಾ ಬರೋಣ ತೋರ್ಸೋಕ್ಕೆ. ನೋಡಿ ಇಲ್ಲಿ ಓಪನ್ ಅಂತ ಇದೆಯಲ್ಲ, ಸಾರಿ ಒಂದು ನಿಮಿಷ. ಇಲ್ಲಿ ಓಪನ್ PLP ಅಂತ ಇರುತ್ತಲ್ಲ, ಅಲ್ಲಿ ಕ್ಲಿಕ್ ಮಾಡಿ. ಈ ಥರ ಬರುತ್ತೆ ನೋಡಿ ಫ್ರೆಂಡ್ಸ್, ಪವನ್ ಲೋಗೋ PLP ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಇವಾಗ ನಿಮಗೆ ಈ ಥರ ಬರುತ್ತೆ. ಡೂ ಯು ವಾಂಟ್ ಟು ಹ್ಯಾಡ್ ಇಟ್ ಟು ಯುವರ್ ಪ್ರಾಜೆಕ್ಟ್ ಆ್ಯಸ್ ವೆಲ್ ಅಂತ ಕೇಳಿದಾಗ ಓಪನ್ ಆ್ಯಡ್ ಅಂತ ಹೊಡೀರಿ. ನೋಡಿ ಫ್ರೆಂಡ್ಸ್, ಈ ಥರ ಬರುತ್ತೆ. ನಿಮ್ಮ ಕಸ್ಟಮ್ ಫಾಂಟ್ಸ್ಗಳನ್ನ ಅಕೌಂಟು ಮಾಡ್ಬೋದು, ಇಲ್ಲ ಇದೇ ಫಾಂಟ್ಸಲ್ಲಿ ಮಾಡ್ತೀನಿ ಅಂದರೆ ಮಾಡಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಆಗಿಲ್ಲದವರು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.